ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ರಾಯರ ಭಕ್ತರು ಎಲ್ರಿಗೂ ರಾಯರು ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಮನೇಲಿ ರಾಯರ ಪ್ರೇರಣೆಯಂತೆ ಶ್ರೀರಾಮಚಂದ್ರ ಅವರ ಫೋಟೋಸ್ನ ಮಾಡಿಸ್ಕೊಂಡು ಮನೇಲಿ ಬಂದು ಇಟ್ಟು ಪೂಜೆ ಮಾಡಿದೆ. ಶ್ರೀರಾಮಚಂದ್ರ ಅವರಿಂದ ಕೂಡ ಇವತ್ತು ಪ್ರಸಾದದ ಆಶೀರ್ವಾದ ಸಿಕ್ತು. ಇದಕ್ಕೆಲ್ಲ ಕಾರಣ ರಾಯರಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲಿ ಶ್ರೀರಾಮಚಂದ್ರ ಅವರಲ್ಲಿ ಅವರಿಂದ ನಮ್ಗೆ ಆಶೀರ್ವಾದ ಸಿಗುತ್ತೆ ಅಂದರೆ ನಿಜವಾಗ್ಲೂ ಇದರಿಂದ ರಾಯರು ಇದ್ದಾರೆ. ವಿಡಿಯೋಗೆ ಸಿಗಲಿಲ್ಲ, ಆದರೆ ನಾನು ಸಂಜೆ ದೇವ್ರ ಮನೆಗೆ ಬಂದಾಗ ಪ್ರಸಾದ ಆಗಿತ್ತು. ಎಲ್ರಿಗೂ ನಮಸ್ತೆ. ಯುಗಾದಿ ದಿನ ರಾಯರ ಪ್ರೇರಣೆಯಂತೆ ನಮ್ಮ ಮನೆಗೆ ಶ್ರೀರಾಮಚಂದ್ರ ಮೂರ್ತಿಗಳ ಫೋಟೋಸ್ ತಂದಿಟ್ಟು ಪೂಜೆ ಮಾಡಿದ್ದೆ. ಇವಾಗ ದೇವ್ರ ಮನೆಗೆ ಒಳಗಡೆ ಬಂದಾಗ ನೋಡಿದೆ ಶ್ರೀರಾಮಚಂದ್ರ ಮೂರ್ತಿಗಳಿಂದ ರಾಯರ ಅನುಗ್ರಹದಿಂದ ಇದು ಸಾಧ್ಯ ಅಂತ ಹೇಳ್ತೀನಿ. ಶ್ರೀರಾಮಚಂದ್ರ ಮೂರ್ತಿಗಳು ಕೂಡ ಫೋಟೋಸ್ ಮೂಲಕ ನಮಗೆ ಆಶೀರ್ವಾದ ನೀಡಿದ್ದಾರೆ. ಶ್ರೀ ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು ರಾಯಪ್ಪ. ಈ ಹೊಸ ವರ್ಷ ದಿನ ನಾನೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀನಿ. ಇದು ರಾಯರ ಪ್ರೇರಣೆ ಅಂತಲೇ ಭಾವಿಸ್ತೀನಿ. ರಾಯರ ಆಶೀರ್ವಾದ ಇದೆ ಅಂತ ತಿಳಿದು ಈ ಕೆಲಸ ಮಾಡ್ತಾ ಇದ್ದೀನಿ. ರಾಯರ ಚರಿತ್ರೆ ಅಂತ ಈ ಬುಕ್ ಇದೆಯಲ್ಲ, ಈ ಬುಕ್ಕಲ್ಲಿರೋದು ಪ್ರತಿಯೊಂದೂ ಓದಿ ನನ್ನ ಚಾನಲ್ ಮೂಲಕ ಎಲ್ರಿಗೂ ತಿಳಿಸೋಣ. ಯಾರ ಹತ್ರ ಈ ಬುಕ್ಸ್ ಇಲ್ಲ ಅವ್ರು ಈ ಕಥೆನ ಕೇಳ್ಬೋದು. ಮುನ್ನುಡಿ. ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದರ ಜೀವನ ಚರಿತ್ರೆ ಅದ್ಭುತ, ಅತ್ಯದ್ಭುತ, ರೋಮಾಂಚನಕಾರಿ. ಬಯಸಿದ್ದನ್ನೆಲ್ಲ ದಯಪಾಲಿಸುವ ಸುರಕಾಮಧೇನು. ಗುರುರಾಯರ ಚರಿತ್ರೆಗೆ ಇಂಥ ದಿವ್ಯ ಶಕ್ತಿಯು ಇರುವಾಗ ಕಥಾನಾಯಕರಾದ ಗುರುರಾಯರಿಗೆ ಅಪಾರಂಪರ ಶಕ್ತಿಯು ಇರುವುದರಲ್ಲಿ ಸಂದೇಹವೇ ಇಲ್ಲ. ಗುರುರಾಯರ ಚರಿತ್ರೆಯನ್ನು ಓದಲು ಆಗಮಿಸಿದ ತಮಗೆ ಆದರದ ಸುಸ್ವಾಗತ. ಗುರು ರಾಘವೇಂದ್ರ ತೀರ್ಥರ ಚರಿತ್ರೆಯನ್ನು ನೀವು ಸೇವೆ ಮಾಡುವ ದಿವಸಗಳಲ್ಲಿ ನಿತ್ಯವೂ ಪಠಿಸಿರಿ. ಒಂದು ದಿನಕ್ಕೆ 17 ಪುಟದಂತೆ ಓದಿದರೆ ಒಂದು ವಾರದಲ್ಲಿ ಪೂರ್ಣ ಮುಗಿಯುತ್ತದೆ. ಮೈ ತೊಳೆದು ಶುಚಿಯಾಗಿ ಓದಿರಿ. ತುಪ್ಪದ ದೀಪ ಹಚ್ಚಿ ರಾಯರ ಮುಂದೆ ಕುಳಿತು ಓದಿದರೆ ಹೆಚ್ಚು ಫಲವು ಪ್ರಾಪ್ತಿಯಾಗುತ್ತದೆ. ಗುರುರಾಯರ ಜೀವನ ಚರಿತ್ರೆಯನ್ನು ಕಣ್ಣಾರೆ ಕಂಡಿರುವ ಶ್ರೀ ನಾರಾಯಣಾಚಾರ್ಯರು ಶ್ರೀ ರಾಘವೇಂದ್ರ ವಿಜಯ ಎಂಬ ಕಾವ್ಯವನ್ನು ಬರೆದಿದ್ದಾರೆ. ಈ ಕಾವ್ಯವನ್ನು ಆಧರಿಸಿ ರಾಯರ ಚರಿತ್ರೆಯನ್ನು ಇಲ್ಲಿ ಬರೆಯಲಾಗಿದೆ. ಇದರಿಂದ ಎಲ್ಲ ಗುರುರಾಯರ ಭಕ್ತರಿಗೆ ಅನುಕೂಲವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಸಂಪಾದಕರು ವಿದ್ವಾನ್ ಬೆಮ್ಮತ್ತಿ ವೆಂಕಟೇಶಾಚಾರ್ಯ, ಬೆಂಗಳೂರು. ಮಂಗಳಾಚರಣೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀಮದ್ ರಾಘವೇಂದ್ರ ಗುರುತೀರ್ಥ ಸಾರ್ವಭೌಮರು ಪರಮ ಪೂಜ್ಯರಾಗಿದ್ದಾರೆ, ಸತ್ಯರತರಾಗಿದ್ದಾರೆ, ಧರ್ಮನಿಷ್ಠರಾಗಿದ್ದಾರೆ. ಭಜಿಸುವ ಭಕ್ತರಿಗೆ ಕೇಳಿದ್ದನ್ನು ನೀಡುವ ಕಲ್ಪವೃಕ್ಷ ಎನಿಸಿದ್ದಾರೆ. ಬಯಸುವವರಿಗೆ ಬಯಸಿದ್ದನ್ನು ಸುರಿಸುವ ಕಾಮಧೇನು ಎನಿಸಿದ್ದಾರೆ. ದುರ್ವಾದಿಗಳ ಅಂಧಕಾರಕ್ಕೆ ಸೂರ್ಯರಾಗಿದ್ದಾರೆ. ವಿಷ್ಣು ಭಕ್ತರ ನಡುವೆ ಚಂದ್ರನಂತೆ ಕಂಗೊಳಿಸುತ್ತಿದ್ದಾರೆ. ಅತ್ಯಂತ ದಯಾಪೂರ್ಣರಾಗಿದ್ದಾರೆ. ಇಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಗುರುವಿಲ್ಲದ ಜೀವನ ವ್ಯರ್ಥ. ತಂದೆ, ತಾಯಿ, ಬಂಧು ಬಳಗ ಪ್ರತಿಯೊಬ್ಬರೂ ಇರಬೇಕು. ಇವರುಗಳು ಇಲ್ಲದೆಯೂ ಬದುಕಬಹುದು. ಎಲ್ಲರಿಂದ ದೂರಾಗಿ ಜಗತ್ತಿಗೆ ಬೇಡವಾದ ಮನುಷ್ಯನೆನಿಸಬಹುದು. ಆದರೆ ಗುರು ಇಲ್ಲದೆ ಬದುಕು ಅಸಾಧ್ಯ. ಗುರು ಇಲ್ಲದ ಬದುಕು ಅರ್ಥಹೀನ, ಅನರ್ಥಕಾರಕ. ಒಬ್ಬ ಕುರುಡನು ಎತ್ತರದ ಬೆಟ್ಟವನ್ನು ಹತ್ತಿ ಒಂಟಿಯಾಗಿ ವಿಹಾರ ಮಾಡುವಂತೆ ಆಗುತ್ತದೆ. ಪ್ರತಿಯೊಬ್ಬರು ಗುರುವನ್ನು ಹುಡುಕಿಕೊಳ್ಳಬೇಕು. ಗುರುವಿನ ಪಾದಗಳಲ್ಲಿ ತಲೆಯಿಟ್ಟು ಶರಣಾಗಬೇಕು. ಆಗ ಜೀವನದ ಮಾರ್ಗ ದೇದೀಪ್ಯಮಾನವಾಗುತ್ತದೆ. ಗುರುವಿನ ಅನುಗ್ರಹದಿಂದ ಮಹಾವಿಷ್ಣು ದೊರಕುತ್ತಾನೆ. ಈ ಮಾತು ಸತ್ಯ ಕೂಡ. ಯಾಕಂದರೆ ನಮ್ಮ ಮನೇಲಿ ವಿಷ್ಣು ಅವ್ರ ವಿಗ್ರಹ ತುಂಬ ದಿನಗಳಿಂದ ಇತ್ತು. ಯಾವಾಗ ನಾನು ರಾಯರಲ್ಲಿ ಶರಣಾದೆ, ನನಗೆ ವಿಷ್ಣು ಅವರು ಕೂಡ ಆಶೀರ್ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಥ್ಯಾಂಕ್ ಯು ರಾಯಪ್ಪ. ಸರ್ವಶ್ರೇಷ್ಠನಾದ ವಿಷ್ಣು ದೊರಕಲು ಗುರು ಬೇಕು.
ಕೇವಲ ಗುಣಗಳಿಂದ ಕೂಡಿದ ಲೇಷವೂ ದೋಷವಿಲ್ಲದ ಸಚ್ಚಿದಾನಂದ ಸ್ವರೂಪನಾದವನೇ ಮಹಾವಿಷ್ಣು. ಇವನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಆಗ ಮಾತ್ರ ಹುಟ್ಟು, ಸಾವು, ಮುಪ್ಪು, ರೋಗ, ರುಜಿನ ಇವುಗಳಿಂದ ದೂರವಾಗಲು ಸಾಧ್ಯ. ಇವನನ್ನು ಹೊಂದಬೇಕೆಂದರೆ ಅವನ ಪ್ರೀತಿಯ ದಾಸನಾಗಬೇಕು. ಅದಕ್ಕಾಗಿ ಗುರುಗಳನ್ನು ಹುಡುಕಬೇಕು. ವಿಷ್ಣುವನ್ನು ಹೊಂದುವುದೇ ಮುಖ್ಯ ಗುರಿ. ಅದಕ್ಕಾಗಿ ಗುರುವನ್ನು ಹೊಂದುವುದು ಉಪಗುರಿ. ಎಲ್ಲರೂ ಏಕೆ ಗುರುರಾಯ ಎನ್ನುತ್ತಾರೆ? ಕಲಿಯುಗದ ಜನರೆಲ್ಲರೂ ಮಂತ್ರಾಲಯ ಪುರವಾಸಿಗಳಾದ ರಾಯರನ್ನೇ ಗುರು ಎನ್ನುತ್ತಿದ್ದಾರೆ. ಏಕೆಂದರೆ ಇವರು ವಿಷ್ಣು ಸರ್ವೋತ್ತಮತ್ವ ವಿದ್ಯೆಯನ್ನು ಕಲಿಸುವ ಮಹಾಯೋಗಿ ಎನ್ನಿಸಿದ್ದಾರೆ. ದೈತ್ಯ ಬಾಲಕರಿಗೂ ಬೋಧಿಸುವ ಜಾಣತನ ಇವರಲ್ಲಿದೆ. ಮಗುವಿಗೆ ಬೆಲ್ಲ ನೀಡಿ ಮಗ್ಗಿ ಕಲಿಸುವ ನೈಪುಣ್ಯ ಇವರಲ್ಲಿದೆ. ಅದಕ್ಕಾಗಿ ಭಗವಂತನು ಇವರನ್ನು ಭೂಲೋಕಕ್ಕೆ ಕಳಿಸಿದ್ದಾನೆ. ಕಲಿಯುಗದ ಭಕ್ತರ ಉದ್ಧಾರ ಇವರ ಮೂಲಕ ಬಲು ಸುಲಭ. ಇವರನ್ನು ಆಶ್ರಯಿಸಿದಾಗ ಗುರುಪರೀಕ್ಷೆ ಇರುವುದಿಲ್ಲ, ಕಷ್ಟ ಕಾರ್ಪಣ್ಯಗಳು ಇರುವುದಿಲ್ಲ. ಬೇಡಿದ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತದೆ. ಮೋಕ್ಷ ಮಾರ್ಗವು ಸುಲಭವಾಗಿ ದೊರಕುತ್ತದೆ. ಆದ್ದರಿಂದಲೇ ಕಲಿಯುಗದ ಜನರೆಲ್ಲರೂ ಗುರುರಾಯರ ಬಳಿ ಧಾವಿಸಿ ಬರುತ್ತಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಶ್ರೀ ಗುರುರಾಯರ ಹಿಂದಿನ ಅವತಾರ ಅನ್ನೋದನ್ನ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿತ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ.